ನಮಸ್ಕಾರ ಸ್ನೇಹಿತರೆ, ಒಂದು ಒಳ್ಳೆ ಜಾಗ ಬಂದೈತೆ ನೋಡಿ. ಕೃಷಿ ಮೀನು ಸಾಕಿ ಒಂದು ಮೀನು ಹೊಂಡನ ಸಹ ಮಾಡಿದ್ದಾರೆ. ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಈ ಒಂದು ಕುಂಟೆಲಿ ಮಾಡ್ಕೊಂಡವ್ರೆ. ಇದಕ್ಕೆ ಸಪ್ರೇಟ್ ಫೆನ್ಸಿಂಗ್ ನೋಡಿ, ಅಲ್ಲೊಂದು ಫೆನ್ಸಿಂಗ್ ಇದೆಯಲ್ಲ, ಅದ್ರ ದೊಡ್ಡ ಫೆನ್ಸಿಂಗ್ ಹಾಕವ್ರೆ. ಸುತ್ತ 3 ಎಕರೆ 3 ಕುಂಟೆ ಬಂದಿರೋಂಥ ಜಾಗ ಮಾತ್ರ ಸೂಪರಾಗೈತಿ. ಕೆಂಪು ಮಣ್ಣು. ಇದು ಯಾವ ರೀತಿ ನೀರು ಹತ್ತಲ್ಲ ಇದಕ್ಕೆ ಜಮೀನಿಗೆ. ಹೈಟ್ಲೈತೆ ಜಮೀನು ನೋಡಿ. ಒಂದು 100 ತೆಂಗಿದೆ. 100ರಿಂದ 120 ತೆಂಗು ಬರುತ್ತೆ ನೋಡಿ. ಎಲ್ಲ ಒಂಬಳ ಕಡಿತದೆ. ಈಗ ಈ ಥರದಲ್ಲಿದೆ. ಈ ಥರ ಒಂದು 70-80 ತೆಂಗಿದೆ. 30 ತೆಂಗು ಸುಮಾರಾಗೈತೆ. ಜಾಗ ಮಾತ್ರ ಸೂಪರಾಗೈತೆ ನೋಡಿ. ಫೆನ್ಸಿಂಗು ಬಾಕ್ಸ್ ಸ್ಕ್ವೇರ್ ಆಗೈತೆ. ಒಂಬಳ ಕಡಿತದೆ ನೋಡಿ ಮರಗಳೆಲ್ಲ. ಇದೆಲ್ಲ ಒಳ್ಳೆ ವಾಟರ್ ಸೋರ್ಸ್ ಇದೆ. ನಿಮಗೆ ಹಲಗೂರಿಂದ 14 ಕಿಲೋಮೀಟ್ರ್ ಬರಬೇಕು. ಬೆಂಗಳೂರಿಂದ 85 ಕಿಲೋಮೀಟ್ರು ನೋಡಿ. ಹಿಂಗೆ ಸುತ್ತ ಹೋಗ್ತೀವಿ ಬಾಕ್ಸಿಗೆ. ಹಿಂಗೆ ಹೋಗಿ ಅದೊಂದು ಪೈಪ್ ಇದೆಯಲ್ಲ, ಅದೇ ಚಾನಲ್ಲು. ಆ ಚಾನಲ್ಗೆ ಅಟ್ಯಾಚ್ ಆದಂಗೆ ಒಂದು ಕಡೆ ಚಾನಲ್ ರಸ್ತೆ ಸಿಗುತ್ತೆ ನಿಮಗೆ ನೋಡಿ. ತೆಂಗು ನೋಡಿ ಹೆಂಗಿದೆ. ಈ ಥರ ತೆಂಗು ಒಂದು 100 ತೆಂಗು ಬರ್ಬೋದು. 100-120 ಬರುತ್ತೆ. ಬಾಕ್ಸ್ ಸ್ಕ್ವೇರ್ ಸೂಪರಾಗಿರೋಂಥ ಜಾಗ. 3 ಎಕರೆ ಬಂದೈತೆ. ಎಲ್ಲ ಬಾಕ್ಸ್ ಸ್ಕ್ವೇರ್ ಆಗೈತೆ. ಫೆನ್ಸಿಂಗ್ ಆಗೈತೆ. ಚಾನಲ್ ಅಟ್ಯಾಚ್ ಇದೆ. ಅಕ್ಕಪಕ್ಕ ಎಲ್ಲ ಒಳ್ಳೆ ನೀರು, ವಾಟರ್ ಸೋರ್ಸ್, ಸೂಪರ್ ವಾಟರ್ ಸೋರ್ಸ್ ಇದೆ ನೋಡಿ. ಬಾಕ್ಸ್ ಸ್ಕ್ವೇರ್ ಆಗೈತೆ. ಹಲಗೂರಿಂದ 14 ಕಿಲೋಮೀಟ್ರು, ಚನ್ನಪಟ್ಟಣದಿಂದ 30 ಕಿಲೋಮೀಟ್ರು, ಒಂದು 400 ಮೀಟ್ರ್ ಮಡ್ ರೋಡ್ ಬರ್ಬೇಕು ನಿಮಗೆ. ಸೂಪರ್ ಆಯಿತು ಜಾಗ ಮಾತ್ರ. ಹೈವೇ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಹೈವೇ ಸಿಗುತ್ತೆ ನಿಮಗೆ. ದೊಡ್ಡ ಟು ಹಲಗೂರು ಹೋಗುತ್ತಲ್ಲ ಹೈವೇ. ಅರ್ಧ ಕಿಲೋಮೀಟ್ರ್ ಹೈವೇ. ದೊಡ್ಡಿದ್ದು ಹಲಗೂರು ಹೋಗೋಂಥ ಹೈವೇ ಸಿಗುತ್ತೆ. ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹೊರಗಡೆ. ಜಾಗ ಮಾತ್ರ ಸೂಪರಾಗೈತೆ ನೋಡಿ. ತೆಂಗಿನ ಗಿಡ ಎಲ್ಲ ಈ ಥರ ಬಂದೈತೆ. ಸೂಪರಾಗೈತೆ ಜಾಗ. ಕೆಂಪು ಮಣ್ಣು ಎಲ್ಲ ಇದು ನೋಡಿ. ಅಕ್ಕಪಕ್ಕ ಜಮೀನೆಲ್ಲ ಹಳ್ಳದಲ್ಲಿ ಐತೆ. ಇವ್ರು ಮಾತ್ರ ಮಣ್ಣುರ್ಸಿ ಕೆರೆಯಿಂದ ಸೂಪರಾಗಿ ಮಾಡವ್ರೆ. ದೊಡ್ಡ 3 ಎಕರೆನೂ ಯಾವ ರೀತಿಯಿಂದನೂ ವಸ್ತಿ ಆಗೋಲ್ಲ. ಯಾವ ರೀತಿ ಬೇಕಾದ್ರೂ ತೋಟ ಮಾಡ್ಬೋದು. ಸೂಪರಾಗೈತೆ ಜಾಗ. ಪ್ಯೂರ್ ರೆಡ್ ಸಾಯಿಲು ಹೊಡ್ಸವ್ರೆ ಮಣ್ಣೆಲ್ಲ. ಜಾಗ ಮಾತ್ರ ನೋಡಿ ಸೂಪರಾಗೈತೆ. ಒಂದಷ್ಟು ಟೀಕ್ ಮರ ಇದೆ ಕಾಣಿಸ್ತಾಯಿಲ್ಲ, ಅದು ಕೆರೆ. ಒಂದು 100 ಮೀಟ್ರಲ್ಲಿ ಕೆರೆ ಐತೆ. ಎಲ್ಲ ನೀರೆಲ್ಲ ಒಂದು 100-150 ಅಡಿಗೆ ನೀರು ಬರುತ್ತೆ ನೋಡಿ. ನಿಮಗೆ ರೋಡ್ ಸ್ಪೇಸು ಇಲ್ಲಿಂದ ಸ್ಟಾರ್ಟಾಗಿ ಆ ಫೆನ್ಸಿಂಗ್ ಇದೆಯಲ್ಲ ಅಷ್ಟುವರೆಗೂ ಬರುತ್ತೆ. ಅಂದರೆ ಆ ಕಡೆ ಚಾನಲ್ ಇದೆಯಲ್ಲ, ಚಾನಲ್ ಏರಿಯಿಂದ ಬರಬೇಕು. ಇವರೊಂದು ಪಾಲ ಮಾಡ್ಕೊಂಡವ್ರೆ ಚಾನಲ್ಗೆ, ಜಮೀನಿಗೆ ಎಂಟ್ರಿ ತಗೊಳ್ಳೋಕ್ಕೆ ನೋಡಿದೆ ಎಂಟ್ರಿ ನೋಡಿದ್ದು. ಚಾನಲು ಸಣ್ಣ ಚಾನಲು. ಅದಕ್ಕೆ ಇಲ್ಲಿಂದ ಆ 3ನೇ ಲೈಟ್ಗೆ ಬರ್ತದಲ್ಲ, ಆ 3ನೇ ಲೈಟ್ಗೆ ರೋಡ್ ಸ್ಪೇಸ್ ಇದೆ. ಜಾಗ ಮಾತ್ರ ಅದ್ದೂರಿಯಾಗಿದೆ. 3 ಎಕರೆ 3 ಕುಂಟೆ ಖರಾಬ್. ಜಾಗ ಮಾತ್ರ ಸೂಪರಾಗೈತೆ ನೋಡಿ. ಜಮೀನು ಒಂದು 5 ಅಡಿ ಆ ಹೈಟಲ್ಲಿದೆ. ಯಾವ ರೀತಿಯಿಂದಲೂ ವಸ್ತಿ ಆಗೋಲ್ಲ. ಒಳ್ಳೆ ತೋಟ ಮಾಡ್ಬೋದು. ತೆಂಗು ಹಾಕಿದರೆ ಮತ್ತು ಅಡಿಕೆ ಬೇರೆ ಫ್ರೂಟ್ ಗಿಡಗಳು ಹಾಕ್ಕೊಂಡು ನೀವು ಡೆವಲಪ್ ಮಾಡ್ಕೋಬೋದು. ಸೂಪರಾಗೈತೆ ಜಾಗ ಮಾತ್ರ. ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 30 ಕಿಲೋಮೀಟ್ರು. ಡಾಂಬರ್ ರೋಡಿಂದ 100 ಮೀಟ್ರ್ ಆಗುತ್ತೆ. 400 ಮೀಟ್ರ್ ಆಗುತ್ತೆ ಇದು ರಸ್ತೆ.